ಆ ವ್ಯಕ್ತಿ ಫೋನ್ ಎತ್ಕೊಂಡ. ನೀನ್ ಕಾಗೆ ಆರಿಸ್ಕೊಂಡು ಸೋಪ್ ಹಚ್ಕೊಂಡು ಎತ್ಕೊಳ್ಳೋ. ಅಯ್ಯಪ್ಪನ ಮುಂದಿನ ಸಿನಿಮಾದಲ್ಲಿ ನಿನ್ ಮುಖ ಬಂದ್ರೇನು ಬೇಡ ಅಂತೀಯಾ? ಅದೇ ನಂಬಿಕೆನಲ್ಲಿ ನಾನು ಈ ಗಾಡಿ ತಗೊಂಡು ಈ ಕಾಡೊಳಗೆ ಬಂದ್ಬಿಟ್ಟಿದ್ದೀನಿ. ಆ ಸಾರೆ ಅಲ್ಲೋ ಯಾರು ಆ ಕಾಡ್ಕೊಳ್ಳಿನ? ನೀವು ಮಿಸ್ ಪ್ರಮಿಳಾ? ಪ್ರಮಿಳಾ ಅಲ್ಲ ಸರ್, ಪ್ರಮಿಡಾ. ಈ ಕಾಡಲ್ಲಿ ಏನೋ ಪ್ರಾಬ್ಲಮ್ ಇರೋ ತರ ನಂಗೆ ಅನಿಸ್ತಿದೆ. ಏನಾಯ್ತು? ಕಾಲೆಲ್ಲ ತೋರಿಸ್ತೀನಿ, ನೋ ಪ್ರಾಬ್ಲಮ್. ಇನ್ನು ಸ್ವಲ್ಪ. ಇಷ್ಟ ಸಾಕಾ? ಇನ್ನು ಸ್ವಲ್ಪ ಸಾಕಾ? ಕಾಡಲ್ಲಿ ಏನೋ ಸಮಸ್ಯೆ ಇದೆ ತಾನೆ? ಏನ್ ಸಮಸ್ಯೆ? ಇಲ್ಲಲ್ಲ, ಸುಮ್ಮನೆ ಹಂಗೆ ಕೇಳಿದೆ. ಇದೆಲ್ಲ ಹೇಳ್ಬೇಡು, ಈಗಲೇ ತುಂಬಾ ಸಮಸ್ಯೆ ಇದೆ. ನೋವ್ತಿದ್ಯಾ? ಸುಖವಾಗಿದೆ. ಇಲ್ಲ, ತುಂಬಾ ತುಂಬಾ ನೋವ್ತಾನೆ ಇದೆ. ಮತ್ತೆ ನಿನ್ನ ಹೆಸರೇನಂದೆ? ತಾತು. ಹೆಸರು ಚೆನ್ನಾಗೇ ಇದೆ. ಅಲ್ಲ, ಬಂಗ್ಲೋದಲ್ಲಿ ಯಾರು ನೋಡಕ್ ಬಂದ್ರಿ? ಇಲ್ಲ, ಅಲ್ಲಿ ಯಾರು ನೋಡಕ್ ಬಂದಿಲ್ಲ. ಒಬ್ಬ ಕಾಣೆ ಆಗಿದೆ, ನಾನು ಹುಡ್ಕೊಂಡು ಬಂದಿದ್ದೀವಿ. ಏನ್ ಮಾಡೋದು, ನನ್ನ ಹಣೆ ಬರ ಇದು. ಸ್ವಲ್ಪ ಹುಷಾರಾಗಿರಿ. ಏಕೆ? ಹೆದರ್ಕೊಳೋದಂತ ಏನಿಲ್ಲ, ಆದ್ರೆ ನಿನ್ ಸಸ್ಪೆನ್ಸ್ ಎಲ್ಲ ಹೇಳ್ಬೇಡ, ವಿಷಯಕ್ ಬಾ. ಆ ಬಂಗ್ಲೋ ಬಗ್ಗೆ ಕೇಳಿರೋ ಕತೆ ಎಲ್ಲ ಅಷ್ಟ್ ಚೆನ್ನಾಗಿಲ್ಲ. ಏನ್ ಕತೆ? ಅಲ್ಲಿ ಎಷ್ಟೋ ರಾತ್ರಿ ಹೆಂಗಸರು ಅಳೋ ಶಬ್ದ ಕೇಳಿಸುತ್ತೆ ಅಂತ ಅಲ್ಲಿರೋರು ಹೇಳ್ತಿರ್ತಾರೆ. ಕೇಳಿದೀನಿ, ಆದ್ರೆ ನಾನೇನ್ ನೋಡಿಲ್ಲ. ಅದೆಲ್ಲ ಸುಮ್ನೆ ಹೇಳ್ತಾರೆ, ಸಿನಿಮಾನಲ್ಲಿ ತೋರ್ಸೋತಾರ. ಅದೆಲ್ಲ ಏನು ಇಲ್ಲ. ನಾವು ಸಿನಿಮಾದವ್ರೆ, ನಮಗೂ ಈ ವಿಷಯ ಗೊತ್ತಿಲ್ಲ ಅನ್ಕೊಂಡಿದೀರಾ ಅವರು? ನೀವು ಫಿಲಂ ಅವರಾ? ಇನ್ನೂ ಆಗಿಲ್ಲ, ಆದ್ರೆ ಆಗ್ಬಿಡ್ತೀನಿ. ನೀನೆ ನಿಮ್ಮ ಮನೇಲಿ ಒಂಟಿಯಾಗಿದ್ಯಾ? ಹೌದು. ನಾನು ಹುಟ್ಟಿದ ತಕ್ಷಣನೇ ನಮ್ಮ ಅಮ್ಮ ತೀರ್ಕೊಂಡ್ರು. ಆಮೇಲೆ ನಮ್ಮಪ್ಪ. ಕೆಲವು ವರ್ಷ ಹಿಂದೆನೆ ಅಪ್ಪ ತೀರ್ಕೊಂಡ್ರು. ಓ ಸಾರಿ. ಕಾತು, ಈ ದೊಡ್ಡ ದೊಡ್ಡ ಪುಸ್ತಕಗಳು ಯಾವುದು? ನೀನು ಅದನ್ನು ಓದ್ತೀಯಾ? ಸ್ವಲ್ಪ ಸ್ವಲ್ಪ, ಆದ್ರೆ ಇದೆಲ್ಲ ನಂದಲ್ಲ. ಮತ್ತೆ ಸ್ವಲ್ಪ ವರ್ಷದ ಹಿಂದೆ ನಮ್ಮ ಅಪ್ಪ ನೋಡ್ಕೊಂಡು ಈ ಕಾಡಿಗೆ ಯಾರೋ ಬಂದಿದ್ರು, ಡೇವಿಡ್. ಹೊಸ ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಔಷಧಿಗಳ ಬಗ್ಗೆ ಪುಸ್ತಕದಲ್ಲಿ ಬರೆದಿದೆ. ಗೊತ್ತಿರೋ ಮಟ್ಟಿಗೆ ಈ ಔಷಧಿಗಳೆಲ್ಲ ಈ ಕಾಡಲ್ಲೇವೆ ಅಂತ ತಿಳ್ಕೊಂಡು ಬಂದಿದ್ದೀನಿ. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಅದಕ್ಕೆ ಬದಲಾಗಿ ಏನನ್ನು ಬಯಸ್ತೀರಾ? ನೀವು ಈಗ ತೋರಿಸಿದ ಎಲ್ಲ ಮೂಲಿಗೆನೂ ಈ ಕಾಡು ಒಳಗೆ ಇದೆ, ಆದರೆ ಅದನ್ನೆಲ್ಲ ಕಂಡುಹಿಡಿಯೋಕ್ಕೆ ಸ್ವಲ್ಪ ಅವಕಾಶ ಬೇಕು. ಅಷ್ಟು ಔಷಧಿನ ತೆಗೆದುಕೊಂಡೇ ನಾನು ಈ ಕಾಡಿಂದ ಹೋಗೋದು. ಅಷ್ಟು ದಿನಗಳು ನಾನು ಇಲ್ಲೇ ಇರ್ತೀನಿ. ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ ಸರ್.
ಸೊಕ್ಕ ಇದೆಲ್ಲದನ್ನು ಒಂದಾಗಿ ಕಟ್ಟಿ ಕಡಿಮೆ ಅಂದ್ರೂ 4 ತಿಂಗಳು ಮಣ್ಣಲ್ಲಿಡಬೇಕು. ಅದು ಈ ಮಣ್ಣಲ್ಲಿ. ಆವಾಗಲೇ ಆ ಔಷಧಿಗೆ ಶಕ್ತಿ ಬರ್ತದೆ. ಸೊಕ್ಕ ಇದನ್ನ ಭದ್ರವಾಗಿ ನೋಡ್ಕೋಬೇಕು. ಔಷಧಿನ ಮಣ್ಣಲ್ಲಿ ಮುಚ್ಚಿಟ್ಟು ತುಂಬಾನೇ ಕಾಸು ಕೊಟ್ಬಿಟ್ಟು ಅವ್ರು ಇಲ್ಲಿಂದ ಹೋದ್ರು. ಅಪ್ಪ ಅದನ್ನ ತುಂಬಾ ದಿನ ಕಾವಲು ಕಾಯ್ತಾ ಇದ್ರು, ಹಗಲು ರಾತ್ರಿ ಅಂತ. ನಿನ್ಗೆ ಕಾಡ್ನಲ್ಲಿ ಒಬ್ಳಿಗೆ ಭಯ ಆಗಲ್ವಾ? ಇಲ್ಲ ಇಲ್ಲ, ಈಗ ನನ್ಗೆ ಅಭ್ಯಾಸ ಆಗೋಗಿದೆ. ಜೀವನ ಹೆಂಗ್ ನಡೀತಾ ಇದೆ ಮತ್ತೆ? ಏನದು? ಇಲ್ಲ, ಇವಾಗ ನಾವು ಬದುಕ್ತಾ ಇರೋದು ಬದುಕಕ್ ಬೇಕಾಗಿರೋದು ಕಾಡೆ ಕೊಡ್ತಿದ್ಯಲ್ಲ. ನೀರ್ ಬಿಸಿ ಆಯ್ತು, ನಾನೀಗ ತರ್ತೀನಿ. ಸರಿ. ಅಲ್ಲ, ಈ ಬಾಟ್ಲಲ್ಲಿ ಏನು ಮೀನುಗಳು ಇಟ್ಬಿಟ್ಟಿದ್ದೀರಾ? ಎಲ್ಲ ನೋಡಕ್ಕೆ. ಮಾರದಕ್ಕ? ಇಲ್ಲ 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 ಇಲ್ಲ, ಇದೇ ತರ ತುಂಬಾ ಮೀನ್ನ ಇಟ್ಕೊಂಡ್ಬರ್ಬೇಕು. ಆಮೇಲೆ ಅದನ್ನ ಬಾಟ್ಲಲ್ಲಿ ಹಾಕಿ ಮನೆ ತುಂಬಾ ಇಡ್ಬೇಕು. ಓ, ಮನೇಲಿ ಯಾರು ಇಲ್ಲ ಅಂತಾನಾ? ಹಾ, ಹಂಗೂ ಹೇಳ್ಬೋದು. ಆದ್ರೆ ನನಗ್ ಬೇಕಾಗಿರೋದು ಕೆಂಪು ಮೀನ್ ಮಾತ್ರ. ಆದ್ರೆ ಆತರ ಮೀನ್ಗಳು ಈ ಕಾಡಲ್ಲಿ ಸಿಗಲ್ಲ. ಓ, ಆ ಸಂಕರ ಫಿಶ್ ತರನಾ? ಹೆಸರೆಲ್ಲ ನನ್ಗೆ ಗೊತ್ತಿಲ್ಲ. ಪೂರ್ತಿ ಕೆಂಪಾಗಿ ಚಿನ್ನದ ರೆಕ್ಕೆ ಎಲ್ಲ ಇಟ್ಕೊಂಡಿರುತ್ತಲ್ಲ. ಓ, ಅದು ಗೋಲ್ಡ್ ಫಿಶ್. ನೋಡಿದ್ದೀರಾ? ಮತ್ತೆ ಇನ್ನೇನ್ ನಮ್ಮ ಮನೆ ತೊಟ್ಟಿ ಪೂರ್ತಿ ಅದೇ ಸಾಕಿರೋದು. ಹಂಗ? ನನ್ಗೂ ತರ್ತೀರಾ? ನಮ್ಮೊಳಗೆ ಒಬ್ರಿಗೊಬ್ರು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಅವಾಗ ಬರ್ತೀನಿ ಬಿಡು. ಅವಾಗ ಖಂಡಿತ ತಂದ್ಕೊಡ್ತೀನಿ. ಸಾಕಾ? ಸದ್ಯಕ್ಕೆ ಎಷ್ಟು ಸಾಕು, ಆಮೇಲೆ ಟೈಮ್ ಇದೆಯಲ್ಲ. ನಿಮ್ನ ಕಾಪಾಡೋದಕ್ಕೋಸ್ಕರ ನಾನು ನೀರಲ್ಲಿ ಹಾರದ್ನಲ್ಲ, ಕೆಸರಾಗಿದೆ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸರಿ, ಬೇಗ ಬಾ. ತುಂಬಾ ಹೊತ್ತು ನೀರಲ್ಲಿದ್ರೆ ಜ್ವರ ಬಂದ್ಬಿಡುತ್ತೆ. ಕಲ್ಪಟ್ಟಿ ಸಾರಾಯ. ಯಾ